11:30 7 ಗಂಟೆಯಲ್ಲಿ ಮಗು ಇಲ್ಲ. ಹಿಂದ್ಗಡೆ ಎಲ್ಲ ಹುಡುಕಾಡಿದ್ರಿ, ಪಕ್ಕ ಆ ಸೈಡ್ ಈ ಸೈಡ್ ಎಲ್ಲ ಹುಡುಕಾಡಿದ್ರಿ. ಬಂದು ನೋಡಿದ್ರೆ ಮಗು ಸಂಪಾಗೈತಿ. ಯಾರನ್ನ ಹೇಳೋದು ನಾವು? ಯಾರ್ಗಂತ ಹೇಳೋಣ? ಬೆಳ್ಳು ನಮ್ಮದೇ, ಕಣ್ಣು ನಮ್ಮದೇ, ಯಾರಂತ ಹೇಳಿ? 13 ದಿವಸ ಅಣ್ಣ, 13 ದಿವಸ ಅಣ್ಣ. ಯಾರ್ಗಣ ಹೇಳೋದು ನಾವು? ಎಲ್ಲಿತ್ತು ರಾತ್ರಿ ಮಗು? ಸೊಂಪಲ್ಲಿತ್ತು. ಯಾರು ಹಾಕಿದ್ರು? ಯಾರಂತ ಹೇಳಿ ಅಣ್ಣ? 3 ಇದ್ದಾರೆ. ಯಾರು? ನಮ್ಮ ಮಿಸ್ಸಸ್ಸು, ನಮ್ಮ ಅಳಿಯ, ನನ್ನ ಮಗಳು. ಮೇಲೆ ಮಗ ಇದ್ದಾರೆ, ನಮ್ಮ ಅತ್ತೆ ಮಾವ ಇದ್ದಾರೆ. ಪಕ್ಕದ ರೂಮಲ್ಲಿ ನಾನಿದ್ದೀನಿ. ಬೊಂಬಡಿ ಹೊಡ್ಕೊತಾರೆ ಮಗು ಇಲ್ಲ ಅಂದರೆ ನಾನು ಏನು ಹೇಳಿ? 2:30 2 ಗಂಟೆ ಅಣ್ಣ. ಎಲ್ಲೆಲ್ಲ ಹುಡುಕಾಡಿದ್ರಿ? ಆ ಮೂಲೆ ಸೈಡು, ಹಿಂದ್ಗಡೆ ತೋಟಗಳದಾಗ, ಮೇಲೆ ಎಲ್ಲ ಹುಡುಕಾಡಿಬಿಟ್ರೆ. ಮನೆಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ? ಸಂಪ್ ಓಪನ್ ನಾನು ಮಾಡಿದ್ರೆ ಅದು ನೋಡಿದ್ರೆ ಮಗು ಮೇಲೆ ಐತೆ. ಇದು ಆನ್ ಮಾಡಿದ್ರಿ, ನೀರು ಸ್ವಲ್ಪ ಮೇಲ್ಗೆ ಹೋಯ್ತು. ಆ ಮಗುದು ಸಾಕ್ಸು ಟೋಪಿ ಇರುತ್ತಲ್ಲ ನೋಡಿ, ಕ್ಯಾಪ್ ಅದ್ಮೇಲೆ ಬಂತು, ತೇಲ್ಕೊಂಬಂತು. ಆವಾಗ ಕನ್ಫರ್ಮ್ ಆಯಿತು ಮಗು ಇದೆ. ಕರೆಕ್ಟ್ ಅಣ್ಣ. ಅದು ಅಲ್ಲೇ ಒಂದ್ಸರಿ ಸಂಪರ್ಕ ನೋಡಿ ಅಂದ್ರಲ್ಲ, ಅದು ಸತ್ಯ. ಅದು ಯಾಕೆ ಹೇಳೋದು ಹೇಳ್ಬೇಕು, ಆವಾಗ ಗೊತ್ತಾಗಿಲ್ಲ. ಅಲ್ಲ ಈಗ ಆಯ್ತು, ಅವ್ರು ಪೊಲೀಸರು ನಿಮ್ಮ ಮಳೆಯನ್ನು ಕರ್ಕೊಂಡು ಹೋಗಿದ್ರೆ ಅವರೇ ನಾನೇ ಮಾಡಿದ್ದು ಅಂತ ಹೇಳ್ತಾರಂತಲ್ಲ? ಅದು ಅವ್ರಿಗೆ ಗೊತ್ತಣ್ಣ. ನಾ ಅದ್ರ ಮೇಲೆ ಏನು ಹೇಳಿ ಅಣ್ಣ? ಎಷ್ಟು ಜನ ಮಕ್ಕಳಿದ್ರು ನಿಮ್ಮ ಮಗಳಿಗೆ? ಎರಡು. ಫಸ್ಟ್ ಒಂದು ಮಗು ಇದೆ, ಸೆಕೆಂಡ್ ಮಗು ಇದು. ಯಾರ ಮಗು? ಫಸ್ಟ್ ಮಗು ಏನು ಮಗು? ಈಗ ಹೆಣ್ಣು ಮಗುನೇ. ಈಗ ಹೆಣ್ಣು ಮಗು. ಅದಕ್ಕೆ ಹೆಂಗೆ ಮಾಡಿದ್ರು ಅಳಿಯ? ಹೆಂಗಣ ಹೇಳಿ? ಹೆಂಗಣ? ಇಬ್ಬರು ಹೆಣ್ಮಕ್ಳಿಂದ ಹೆಂಗಣ? ನಾವು 3 ತಿಂಗಳು ಮಗುವಿಂದ ನಾನೇ ಸಾಕ್ತಾಯಿದ್ದೆ, ಕರ್ಕೊಂಬಂದು ನಾನೇ ಇಟ್ಕೊಂಡಿದ್ದೀನಿ. ಹೇಳೋಣ, ಆ ಮಗು ಕೂಡ ನಾನೇ ನೋಡ್ತಾ ಇದ್ದೀನಿ. ಹೇಳೋಣ, ಕಷ್ಟ ಆಗ್ತಿತ್ತು ಅವನಿಗೆ? ಏನು ಕಷ್ಟ ಹೇಳೋಣ? ನೀವೇ ಏನು ಕೆಲಸ ಮಾಡ್ತಾರೆ ನಿಮ್ಮ ಅಳಿಯ? ಅವ್ರು ಏನು ಬಡ್ಕೋತಾರೆ? ಏನು ಹೇಳೋಣ? ನಾನು ಯಾರಕ್ಕಂತ ಹೇಳಿ? ಜನ ನಮ್ಗೆ ನೋಡಿದ್ರೆ ತೂತು ಅಂತ ಉಗಿತಾರೆ. ಬೇಡಣ್ಣ ಈ ಜೀವನ. ಏನು ಅನ್ಸುತ್ತೆ? ಏನು ಹೇಳಿ ಅಣ್ಣ? ಎಲ್ಲರಿಗೂ ನಮಸ್ಕಾರ. ಇದನ್ನು ಬೆಳಿಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ, ನಕಲ್ಕುಂಟೆ ಶಾಂತಿನಗರಲ್ಲಿ. ಈ ಕೇಸ್ದು ಮಾಹಿತಿ ಫಸ್ಟ್ ನಮಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಂದ ಬಂದಿತ್ತು. ಅಲ್ಲಿಂದ ಒಂದು MLC ಪ್ರಕಾರ ಒಂದು ಅನುಮಾನಾಸ್ಪದ ಡೆತ್ ಆಗಿದೆ. ಒಂದು 13 ಡೇ ಓಲ್ಡ್ ಫೀಮೇಲ್ ಬೇಬಿದು ಈ ಥರ ಅವರು ಮಾಹಿತಿ ಕೊಟ್ಟಿದ್ದರು. ಆಮೇಲೆ ನಮ್ಮ ಆಫೀಸರ್ಸ್ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಆಮೇಲೆ ಫ್ಯಾಮ್ಲಿದವರು ಸ್ಟಾರ್ಟಿಂಗಲ್ಲಿ ಯಾರು ಈ ಥರ ಹೇಳ್ತಾಯಿದ್ರು ಕೆ ಆಕ್ಸಿಡೆಂಟಲ್ ಡ್ರೌನಿಂಗ್ ಆಗಿದೆ ಮಗುದು. 13 ಡೇ ಓಲ್ಡ್ ಓನ್ಲಿ ಬೇಬಿ ಇದೆ, ಫಿಮೇಲ್ ಬೇಬಿ. ಆಕ್ಸಿಡೆಂಟಲ್ ಡ್ರೌನಿಂಗ್ ಆಗಿದೆ, ಮನೆಯದು ಸಂಪಲ್ಲಿ. ಆ ಕಾರಣದ ಬಗ್ಗೆ ಈ ಥರ ಡೆತ್ ಆಗಿದೆ. ಬಟ್ ಸಿನ್ಸ್ 13 ಡೇ ಬೇಬಿಗೆ ಏನು ನಡೆಯೋಕ್ಕೆ ಆಗಲ್ಲ, ಮತ್ತು ಪೇರೆಂಟ್ಸಿ ನಾರ್ಮಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಆ ಕಾರಣದ ಬಗ್ಗೆ ನಮಗೆ ಡೌಟ್ ಬಂತು ಈ ಥರ ಹೇಗೆ ಪಾಸಿಬಲ್ ಇದೆ, ಈ ಥರ ಆಗೋಕ್ಕೆ ಚಾನ್ಸಸ್ ಇಲ್ಲ. ಈ ಕಾರಣದ ಬಗ್ಗೆ ನಾವು ಇಂಟರೋಗೇಷನ್ ಮಾಡಿದ್ದೀವಿ. ಆಮೇಲೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಆರೋಪಿ ಅವರ ಫಾದರ್ ಇದ್ದಾರೆ, ಯಾರು ಮಗುದು ಫಾದರ್ ಯಾರು ಇದ್ದರು, ಇಮ್ರಾನ್, ಅವರು ಒಪ್ಕೊಂಡಿದ್ದರು ಅವ್ರಿಗೆ ಮದುವೆ ಆದಮೇಲೆ ಅವ್ರಿಗೆ ಈಗ 3ನೇ ಮಗು ಇತ್ತು. ಇದು ಫಸ್ಟ್ ಒಬ್ಬರು ಗಂಡು ಮಗು ಹೆಣ್ಮಗು ಆಲ್ರೆಡಿ ಇದ್ದಾರೆ. ಈ 3ನೇ ಹೆಣ್ಮಗು ಮತ್ತೆ ಹುಟ್ಟಿದ್ರು. ಈ ಕಾರಣ ಬಗ್ಗೆ ಅವರು ಬೇಜಾರಾಗಿ ಅದನ್ನು ಫೀಮೇಲ್ ಚೈಲ್ಡ್ ಅವ್ರಿಗೆ ಬೇಕಾಗಿಲ್ಲ, ಈ ಥರ ಅವ್ರು ಮನಸ್ಸು ಮಾಡಿ ಅದನ್ನು ಸಂಪಲ್ಲಿ ಅದನ್ನು ಡ್ರೌನ್ ಮಾಡಿದ್ದಾರೆ ಮಗುಗೆ. ಆಮೇಲೆ ಯಾವಾಗ ಫ್ಯಾಮ್ಲಿದವ್ರ ಗಮನಕ್ಕೆ ಬಂದಿದೆ, ಅದನ್ನು ಬೇಬಿದು ಬಾಡಿಗೆ ರಿಕವರ್ ಮಾಡಿ ಅದನ್ನು ಹಾಸ್ಪಿಟಲ್ ತೋರಿಸಿಗೆ ಬಂದಿದ್ದರು. ಬಟ್ ಆಲ್ರೆಡಿ ಡೆತ್ ಆಗಿತ್ತು. ಸೊ ನಾವು ಆರೋಪಿಗೆ ಈಗ ಅರೆಸ್ಟ್ ಮಾಡಿದ್ದೀವಿ. ತಾಯಿ ಕಡೆಯಿಂದ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಮರ್ಡರ್ ಕೇಸ್ದು ಕಂಪ್ಲೇಂಟ್ ತಾಯಿ ಕಡೆಯಿಂದ ತೊಗೊಂಡಿದ್ದೀವಿ. ಇಲ್ಲ ನೋಡಿ, ಈಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಹಸ್ಬೆಂಡ್ಗೆ ಮನಸ್ಸಲ್ಲಿ ಅಂದರೆ ಅವ್ರದ್ದು ಮೈಂಡ್ಸೆಟ್ ಈ ಥರ ಇತ್ತು ಫೀಮೇಲ್ ಮಗು ಆಗಿದೆ. ಈ ಕಾರಣ ಬಗ್ಗೆ ಅವರು ಇದನ್ನು ಕಮೆಂಟ್ ಮಾಡಿದ್ದಾರೆ. ಈ ಥರ ನಮಗೆ ಪ್ರೈಮಾ ಫೇಸಿ ಇನ್ಫಾರ್ಮೇಷನ್ ಬಂದಿದೆ. ಸೊ ಅವ್ರ ಮೇಲೆ ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಬಟ್ ಬೇರೆ ಜನದು ಯಾರಾದರೂ ಇನ್ವಾಲ್ವ್ಮೆಂಟ್ ಇದೆ ಅಥವಾ ಯಾರಾದರಿಗೆ ಗೊತ್ತಿತ್ತು ಈ ಥರ ಅವರು ಮಾಡಿದ್ದಾರೆ, ಅವ್ರದ್ದು ಕೂಡ ಮಾಹಿತಿ ಕಲೆಕ್ಟ್ ಮಾಡಿ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಅದು ನೋಡಿ, ನಮಗೆ ಇದು ಮಾಹಿತಿ ಹಾಸ್ಪಿಟಲಿಂದ ಬಂದಿದೆ. ಅರ್ಲಿ ಮಾರ್ನಿಂಗ್ 5:36 ಅರೌಂಡ್ ಬಂದಿದೆ. ರಾತ್ರಿ ಇದು ಇನ್ಸಿಡೆಂಟ್ ಆಗಿದೆ ಕತ್ಲೆ ಟೈಮಲ್ಲಿ. ಸೊ ಅದು ಒಂದು ಇನ್ವೆಸ್ಟಿಗೇಷನ್ದು ಪಾಯಿಂಟ್ ಇದೆ ರಾತ್ರಿ ಎಷ್ಟು ಗಂಟೆಗೆ ಆಗಿದೆ ಇದು ಇನ್ಸಿಡೆಂಟ್, ಫಸ್ಟ್ ಯಾರು ಮಾಡಿದ್ದೀರಾ ಮತ್ತು ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ, ತಾಯಿ ಆ ಟೈಮ್ಗೆ ಏನು ಮಾಡ್ತಾಯಿದ್ರು, ಅದು ಎಲ್ಲ ನಾವು ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತೀವಿ.
ಘಟನೆ ಮನೆಯಲ್ಲಿ ಆಗಿದೆ. ಮನೆಯಲ್ಲಿ ಅವರದು ಸಂಪಿತ್ತು, ಆ ಸಂಪಲ್ಲಿ ಬೇಬಿದು ಡ್ರೌನಿಂಗ್ ಆಗಿದೆ. ಇದು ಏನು ಸೆಕ್ಷನ್ ಅಪ್ಲೈ ಆಗುತ್ತೆ? ಅದು ಮರ್ಡರ್ದು ಸೆಕ್ಷನ್ ನಾವು ಅಪ್ಲೈ ಮಾಡಿದ್ದೀವಿ. ಮರ್ಡರ್ ಸೆಕ್ಷನ್ ಇದೆ, 103 ಸಬ್ಸೆಕ್ಷನ್ 1 BNSದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಾವು. ಅರೆಸ್ಟ್ ಆಗಿದೆ? ಅರೆಸ್ಟ್ ಮಾಡಿದ್ದೀವಿ ಆರೋಪಿ.